ಹಾಯ್ ಫ್ರೆಂಡ್ಸ್, ಈಗ ನಮ್ಮ ಇಂಡಿಯಾ ತಯಾರಿ ಮಾಡಿರುವ ರೋಬೋಟಿಕ್ ಕರವೇ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ನೀವೆಲ್ಲರೂ ಶಾಕ್ ಆಗ್ತೀರಾ. ಕ್ಷಣದಲ್ಲೇ ಶತ್ರುಗಳನ್ನ ನಾಶ ಮಾಡಬಲ್ಲ ಶಕ್ತಿಯನ್ನ ಈ ರೋಬೋಟ್ಸ್ ಹೊಂದಿವೆ. DRDO ಹೊಸದಾಗಿ ತಯಾರಿ ಮಾಡ್ತಾ ಇರುವ ಕಾಂಪ್ಯಾಕ್ಟ್ ರೋಬೋಟ್ ಫೀಟ್ ನೋಡಿ ಈಗಾಗಲೇ ಶತ್ರುಗಳ ಎದೆಯಲ್ಲಿ ಭಯ ಶುರುವಾಗಿದೆ. ಚೀನಾ, ಅಮೆರಿಕ, ಜಪಾನ್ ನಂತಹ ಟೆಕ್ನಾಲಜಿಯಾಗಿ ತುಂಬಾನೇ ಮುಂದೆ ಇರುವ ದೇಶಗಳು ಕೂಡ ನಮ್ಮ ಟೆಕ್ನಾಲಜಿಯನ್ನ ನೋಡಿ ಶಾಕ್ ಆಗಿದ್ದಾರೆ. ಪ್ರಸ್ತುತ ಯುದ್ಧಗಳು ನಡೀತಾ ಇವೆ ಅಂತ ನಿಮ್ಗೂ ಗೊತ್ತು. ಈ ಯುದ್ಧಗಳು ಹೀಗೆ ಮುಂದುವರೆದ್ರೆ ಆದಷ್ಟು ಬೇಗ ಮೂರನೇ ಪ್ರಪಂಚ ಯುದ್ಧಕ್ಕೆ ಕೂಡ ಬರಬಹುದು. ಈಗಾಗಲೇ ರಷ್ಯಾ, ಯುಕ್ರೇನ್, ಇಸ್ರೇಲ್, ಪ್ಯಾಲೆಸ್ತೈನ್ ನಡುವೆ ದೊಡ್ಡ ಯುದ್ಧಗಳು ನಡೀತಾ ಇವೆ. ಈಗಾಗಲೇ ಅಮೆರಿಕ ಹಾಗೂ ಚೀನಾದ ನಡುವೆ ಕೂಡ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಇನ್ನು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನ ನಡುವೆ ಕೂಡ ಯುದ್ಧದ ವಾತಾವರಣ ಇರುತ್ತೆ. ತಾಲಿಬಾನ್ ಗಳನ್ನ ನಾಶ ಮಾಡಬೇಕು ಅಂತ ಅವರ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ನಮ್ಮ ದೇಶವನ್ನ ಬಿಟ್ರೆ ಆಲ್ಮೋಸ್ಟ್ ತುಂಬಾ ದೇಶಗಳು ಯಾವ್ದಾದ್ರು ಒಂದು ಯುದ್ಧದಲ್ಲಿ ಪಾಲ್ಗೊಳ್ತಾ ಇವೆ. ಪ್ರತಿ ದೇಶದಲ್ಲೂ ಯುದ್ಧದ ವಾತಾವರಣ ಶುರುವಾಗಿದೆ. ಇದರಿಂದ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಮೂರನೇ ಪ್ರಪಂಚ ಯುದ್ಧ ಶುರುವಾಗಬಹುದು. ಯುದ್ಧಗಳು ಶುರುವಾದ್ರೆ ಸಾಮಾನ್ಯವಾಗಿ ಲೆಕ್ಕವಿಲ್ಲದಷ್ಟು ಸೈನಿಕರು ಸತ್ತು ಹೋಗ್ತಾರೆ. ಅದರಲ್ಲೂ ಪ್ರಪಂಚ ಯುದ್ಧ ಅಂದ್ರೆ ನಿಮ್ಮ ಊಹೆಗೂ ಸಿಗದಷ್ಟು ಜನರ ಮಾರಣ ಹೋಮ ಆಗುತ್ತೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬೀಳುತ್ತೆ. ಇದರಿಂದ ಯುದ್ಧಗಳಲ್ಲಿ ಸತ್ತು ಹೋಗುವವರ ಸಂಖ್ಯೆಯನ್ನ ಕಡಿಮೆ ಮಾಡ್ಬೇಕಂತ ಈಗ ನಮ್ಮ ಇಂಡಿಯಾ ಹೊಸ ಟೆಕ್ನಾಲಜಿಯನ್ನ ಬಳಸ್ತಾ ಇದೆ. ಕೇವಲ ಇಂಡಿಯಾ ಅಷ್ಟೇ ಅಲ್ಲದೆ ಚೀನಾ, ಅಮೆರಿಕ, ಜಪಾನ್, ಬ್ರಿಟನ್ ನಂತಹ ದೇಶಗಳು ಕೂಡ ಕಾಂಬ್ಯಾಟ್ ರೋಬೋಟ್ ಗಳನ್ನ ತಯಾರಿ ಮಾಡಲು ತುಂಬಾನೇ ಕಷ್ಟ ಪಡ್ತಿವೆ. ಅಮೆರಿಕ, ಚೀನಾ ದೇಶಗಳಲ್ಲಿ ಕೂಡ ಈ ಯುದ್ಧ ರೋಬೋಟ್ ಗಳನ್ನ ತುಂಬಾನೇ ವೇಗವಾಗಿ ತಯಾರಿ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ. ಆದ್ರೆ ನಮ್ಮ ದೇಶ ಮಾತ್ರ ಯಾವುದೇ ದೊಡ್ಡ ಅನೌನ್ಸ್ಮೆಂಟ್ ಅನ್ನ ಮಾಡದೆ ಯಾರಿಗೂ ತಿಳಿಯದಾಗೆ ತುಂಬಾನೇ ಸೀಕ್ರೆಟ್ ಆಗಿ ಈ ಯುದ್ಧ ರೋಬೋಟ್ ಗಳನ್ನ ತಯಾರಿ ಮಾಡ್ತಾ ಇದೆ. ಯಾವಾಗ ಈ ವಿಷಯ ಪ್ರಪಂಚ ದೇಶಗಳಿಗೆ ತಿಳಿಯುತ್ತೋ ಆ ದೇಶಗಳಿಗೆಲ್ಲ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಮುಖ್ಯವಾಗಿ ನಮ್ಮ ಶತ್ರು ದೇಶಗಳಾಗಿರುವ ಪಾಕಿಸ್ತಾನ ಹಾಗೂ ಚೀನಾಗೆ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಿದೆ. ಅಮೆರಿಕ ಅಂತೂ ತುಂಬಾನೇ ಶಾಕ್ ಅಲ್ಲಿದೆ. ಕಳೆದ ಕೆಲವು ವರ್ಷಗಳಿಂದ ನಮ್ಮ ಇಂಡಿಯನ್ ಆರ್ಮಿ ತುಂಬಾನೇ ಅಡ್ವಾನ್ಸ್ ಆಗ್ತಾ ಬರ್ತಾ ಇದೆ. ಅದ್ರ ಬಗ್ಗೆ ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಈ ಫುಲ್ ಇನ್ಫಾರ್ಮೇಶನ್ ಅನ್ನ ನೀವು ತಿಳ್ಕೊಳ್ಳೋಕು ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಈ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ನ 2025 ನಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಪವರ್ಫುಲ್ ಆದ ನೇಷನ್ಸ್ ನ ಲಿಸ್ಟ್ ಅನ್ನ ರಿಲೀಸ್ ಮಾಡಿದೆ. ಅಮೆರಿಕ, ರಷ್ಯಾ, ಚೀನಾದ ನಂತರ ನಮ್ಮ ಭಾರತ ದೇಶ 4ನೇ ಸ್ಥಾನದಲ್ಲಿದೆ. ಈ ವಿಷಯ ತಿಳ್ಕೊಂಡ ನಂತರ ಪ್ರಪಂಚ ದೇಶಗಳೆಲ್ಲ ನಮ್ಮ ದೇಶದ ಕಡೆ ತಿರುಗಿ ನೋಡ್ತಾ ಇದ್ದಾರೆ. ಬ್ರಿಟಿಷರು ನಮ್ಮ ದೇಶವನ್ನ ದೋಚಿಕೊಂಡು ನಾಶ ಮಾಡಿದ್ದಾರೆ. 200 ವರ್ಷಗಳ ಕಾಲ ನಮ್ಮ ದೇಶವನ್ನ ಲೂಟಿ ಮಾಡಿದ್ದಾರೆ. ಎಷ್ಟೋ ಹೋರಾಟಗಳ ನಂತರ ಸ್ವತಂತ್ರ ದೇಶವಾಗಿ ಬದಲಾದ ನಮ್ಮ ಭಾರತ ಈಗ ಪ್ರಪಂಚದ ಅತ್ಯಂತ ಬಲಿಷ್ಠವಾದ ದೇಶಗಳಿಗೆ ಪೈಪೋಟಿ ಕೊಡ್ತಾ ಇರುವುದು ತುಂಬಾ ಜನರನ್ನ ಆಶ್ಚರ್ಯಪಡಿಸ್ತಾ ಇದೆ. ಮುಖ್ಯವಾಗಿ ಚೀನಾ, ರಷ್ಯಾದಂತಹ ಸೂಪರ್ ಪವರ್ ದೇಶಗಳಿಗಿಂತ ಬಲಿಷ್ಠವಾಗಿ ನಿಂತ್ಕೊಳ್ತಾ ಇದೆ ನಮ್ಮ ದೇಶ. ಇದನ್ನ ನೋಡಿ ಉಳಿದ ದೇಶಗಳು ತುಂಬಾನೇ ಆಶ್ಚರ್ಯ ಪಡ್ತಾ ಇವೆ. ಆದ್ರೆ ನಮ್ಮ ದೇಶ ಗ್ಲೋಬಲ್ ಪವರ್ ಆಗಿ ಬದಲಾಗೋದು ಸ್ವಲ್ಪನೂ ಇಷ್ಟವಿಲ್ಲದ ಅಮೆರಿಕ ಪ್ರಪಂಚದಲ್ಲಿ ಅತ್ಯಂತ ಪವರ್ಫುಲ್ ದೇಶಗಳ ಲಿಸ್ಟ್ ನಲ್ಲಿ ಟಾಪ್ 10 ನಿಂದ ನಮ್ಮ ದೇಶದ ಹೆಸರನ್ನ ರಿಮೂವ್ ಮಾಡಿದೆ. ಆದ್ರೆ ಟ್ಯಾಲೆಂಟ್ ಅನ್ನ ಬಚ್ಚಿಡೋದು ಯಾರಿಂದಾನೂ ಸಾಧ್ಯವಿಲ್ಲ. ಟ್ಯಾಲೆಂಟ್ ಇರೋರನ್ನ ತುಳಿಬೇಕು ಅಂತ ಅಂದ್ಕೊಳ್ಳೋದು ಅವರ ಮೂರ್ಖತನ. ಈ ವಿಷಯ ಅಮೆರಿಕಾಗೆ ಕೂಡ ತುಂಬಾನೇ ಚೆನ್ನಾಗಿ ಅರ್ಥವಾಗುತ್ತೆ. ನಮ್ಮ ದೇಶವನ್ನ ಎಷ್ಟು ವಿಧಗಳಲ್ಲಿ ತುಳಿಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಕೂಡ ನಮ್ಮ ದೇಶ ಅಷ್ಟೇ ಛಲದಿಂದ ಮೇಲೆ ಬರ್ತಾ ಇದೆ. ನಮ್ಮ ಡಿಫೆನ್ಸ್ ಕಂಪನಿಗಳ ಜೊತೆಗೆ ನಮ್ಮ ಇಂಡಿಯನ್ ಆರ್ಮಿ ಮಾಡಿರುವ ಕೆಲಸಕ್ಕೆ ಅಮೆರಿಕಾಗೆ ಒಂದು ದೊಡ್ಡ ತಲೆನೋವಾಗಿದೆ. ಬಾಂಗ್ಲಾದೇಶ, ಚೀನಾ, ಪಾಕಿಸ್ತಾನ ಅಂತಹ ದೇಶಗಳು ಶಾಕ್ ಆಗಿದ್ದಾವೆ. ನಾವು ಈಗ ಮಾತನಾಡೋಕೆ ಹೊರಟಿರೋದು ನಮ್ಮ ಇಂಡಿಯಾವನ್ನ ಸೂಪರ್ ಪವರ್ ಆಗಿ ಬದಲಾಯಿಸಬಲ್ಲ ರೋಬೋಟಿಕ್ ಆರ್ಮಿ ಬಗ್ಗೆ. ನಮ್ಮ ಪಕ್ಕದ ದೇಶಗಳ ಮೇಲೆ ಒಂದು ಕಣ್ಣಿಡುವುದರ ಜೊತೆಗೆ ಶತ್ರು ದೇಶಗಳ ಮೇಲೆ ದಾಳಿ ಮಾಡೋದರವರೆಗೂ ಎಷ್ಟೋ ಕೆಲಸಗಳನ್ನ ಈ ರೋಬೋಟಿಕ್ ಆರ್ಮಿ ಮಾಡಬಲ್ಲದು. ನಮ್ಮ ಇಂಡಿಯಾದಲ್ಲಿರುವ ಕಾಂಬ್ಯಾಟ್ ರೋಬೋಟ್ ಗಳಲ್ಲಿ ಯಾವುದು ಟಾಪ್ ಲೆವೆಲ್ ನಲ್ಲಿ ಇದೆಯೋ ಅವುಗಳ ಕೆಲಸ ಹೇಗಿರುತ್ತೋ ಈಗ ತಿಳಿದುಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ನಮ್ಮ DRDO ತಯಾರಿ ಮಾಡಿರುವ ದಕ್ಷ ರೋಬೋ ಯುದ್ಧ ಭೂಮಿಯಲ್ಲಿ, ಸರಿಹದ್ದುಗಳಲ್ಲಿ, ಈ ರೀತಿ ಎಷ್ಟೋ ಜಾಗಗಳಲ್ಲಿ ಶತ್ರುಗಳು ಲ್ಯಾಂಡ್ ಮೈನ್ಸ್ ಅನ್ನ ಇಟ್ಟಿರ್ತಾರೆ. ಅವುಗಳನ್ನ ಡಿಫ್ಯೂಸ್ ಮಾಡೋದಕ್ಕೆ ತುಂಬಾ ಸಲ ನಮ್ಮ ಇಂಡಿಯನ್ ಆರ್ಮಿಯ ಸೋಲ್ಜರ್ಸ್ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇನ್ನು ಮುಂದೆ ಇಂತಹ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದೆ. DRDO ತಯಾರಿ ಮಾಡಿರುವ ಈ ದಕ್ಷ ರೋಬೋದ ವಿಶೇಷತೆ ಏನಂದ್ರೆ ಅದು ಡೈನಮಿಟ್ ಗಳಿಂದ ಹಿಡಿದು ಲ್ಯಾಂಡ್ ಮೈನ್ ಗಳವರೆಗೂ ಕೂಡ ಎಂತಹ ಬಾಂಬ್ ಗಳನ್ನ ಬೇಕಾದ್ರೂ ಅದು ಡಿಫ್ಯೂಸ್ ಮಾಡಬಲ್ಲದು. ಅಷ್ಟೇ ಅಲ್ಲದೆ ಇದು ಪರ್ವತಗಳ ಮೇಲೆ, ನೆಲದ ಮೇಲೆ, ಗುಂಡಿಗಳಲ್ಲಿ, ಮರುಭೂಮಿಗಳಲ್ಲಿ ಕೂಡ ಚಲಿಸಬಲ್ಲದು. ಈ ರೋಬೋಗೆ ಇರುವ ಎಕ್ಸ್ರೇ ಸ್ಕ್ಯಾನರ್ ನಿಂದ ಸುತ್ತಮುತ್ತ ಏನಾದ್ರೂ ಬಾಂಬ್ ಗಳಿದೆಯಾ ಅಂತ
ಡಿಟೆಕ್ಟ್ ಮಾಡುತ್ತೆ. ಒಂದ್ ವೇಳೆ ಯಾವ್ದಾದ್ರು ಬಾಂಬ್ ಸಿಕ್ರೆ ಈ ರೋಬೋಟ್ ತನ್ನ ಕೈಗಳನ್ನ ಬಳಸ್ಕೊಂಡು ಬಾಂಬ್ ಅನ್ನ ಹೊರಗಡೆ ತೆಗೆದು ಡಿಫ್ಯೂಸ್ ಮಾಡುತ್ತೆ. ಇದ್ರ ಜೊತೆಗೆ ಈ ರೋಬೋಗಳಲ್ಲಿ ಲೈವ್ ಕ್ಯಾಮೆರಾಗಳು ಕೂಡ ಇವೆ. ಇದರಿಂದ ಇವುಗಳನ್ನ ಕಂಟ್ರೋಲ್ ಮಾಡುವ ಆಪರೇಟರ್ಗೆ ತಕ್ಷಣ ಲೈವ್ ಫುಟೇಜ್ ಅನ್ನ ಕೂಡ ಕಳಿಸುತ್ತೆ. ನಮ್ಮ ಆರ್ಮಿಗೆ ಯಾವ್ದಾದ್ರು ರಿಮೋಟ್ ಏರಿಯಾದಲ್ಲಿ ನಿಗಾ ವಹಿಸಬೇಕು ಅಂತ ಅನ್ಸಿದ್ರೆ ಈ ರೋಬೋವನ್ನ ಬಳಸ್ಕೊಳ್ಬಹುದು. ಇನ್ನೊಂದು ವಿಷಯವೇನಂದ್ರೆ ಈ ರೋಬೋದಲ್ಲಿ ಶಾರ್ಟ್ ಗನ್ ಕೂಡ ಇರುತ್ತೆ. ಯಾವ್ದಾದ್ರು ಅಪಾಯಕಾರಿ ಪರಿಸ್ಥಿತಿ ಎದುರಾದಾಗ ಈ ಗನ್ ಅನ್ನ ರೋಬೋ ಬಳಸಬಹುದು. ಟೆರರಿಸ್ಟ್ ತಾವರ್ಗಳ ಮೇಲೆ ಹೋಗಿ ಅವರಿಗೆ ಬೆವರಿಳಿಸಬಹುದು. ವಾಹನಗಳ ಮೇಲೆ ಕೂಡ ದೂರದಿಂದಲೇ ದಾಳಿ ಮಾಡಬಲ್ಲದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದಕ್ಷ ಒಂದು ಮಲ್ಟಿ ಫಂಕ್ಷನಲ್ ರೋಬೋ. ಆರ್ಮಿ ಯೋಧರಿಗೆ ಆಹಾರವನ್ನ ಆಯುಧಗಳನ್ನ ಕಳಿಸೋದಕ್ಕೆ ಕೂಡ ಈ ರೋಬೋ ತುಂಬಾನೇ ಉಪಯೋಗವಾಗುತ್ತೆ. ಮುಖ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ಈ ರೋಬೋ ತುಂಬಾನೇ ಉಪಯೋಗಕ್ಕೆ ಬರುತ್ತೆ. ಇನ್ನು ಇಂಡಿಯನ್ ಆರ್ಮಿ ಹಾಗೂ DRDO ಸೇರ್ಕೊಂಡು ಮಾಡಿರುವ ಎರಡನೇ ರೋಬೋ ಬಗ್ಗೆ ತಿಳ್ಕೊಂಡ ಚೀನಾಗೆ ಶಾಕ್ ಆಗಿದೆ. ಅದೇ ರೋಬೋಟಿಕ್ ಮೂಲ್ ಅಂದ್ರೆ ಮಲ್ಟಿ ಯುಟಿಲಿಟಿ ಲ್ಯಾಂಡ್ ಎಕ್ವಿಪ್ಮೆಂಟ್. 4 ಕಾಲುಗಳಿಂದ ಪ್ರಾಣಿಗಳ ತರ ಕಾಣುವ ಈ ರೋಬೋ ಎಷ್ಟೊಂದು ಅಪಾಯಕಾರಿ ಅಂದ್ರೆ ಇದಕ್ಕೆ ಟಾರ್ಗೆಟ್ ಸಿಕ್ಕರೆ ಸಾಕು, ಯಾವುದೇ ಕಾರಣಕ್ಕೂ ಆ ಟಾರ್ಗೆಟ್ ಅನ್ನ ಬಿಡೋದಿಲ್ಲ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸಲಾಗಿದೆ. ಇದನ್ನ ಮುಖ್ಯವಾಗಿ ಯುದ್ಧಕ್ಕೆ ಹಾಗೂ ಸರ್ಚ್ ಆಪರೇಷನ್ ಗಾಗಿ ತಯಾರಿ ಮಾಡಿದ್ದಾರೆ. ಮರುಭೂಮಿ, ಮರಳು ಇರುವ ಪ್ರದೇಶದಲ್ಲಿ ಹಾಗೂ ಕೆಸರು ಇರುವ ಪ್ರದೇಶದಲ್ಲಿ ಕೂಡ ಇದು ತುಂಬಾನೇ ಸುಲಭವಾಗಿ ಚಲಿಸಬಲ್ಲದು. ಇದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಆಳವಾದ ನದಿಗಳಲ್ಲಿ, ಸಮುದ್ರಗಳಲ್ಲಿ ಕೂಡ ಚಲಿಸಬಲ್ಲದು. ಅಷ್ಟೇ ಅಲ್ಲದೆ ಮೆಟ್ಟಿಲುಗಳ ಮೇಲೆ, ಬೆಟ್ಟಗಳ ಮೇಲೆ ಕೂಡ ಸುಲಭವಾಗಿ ಹತ್ತಿ ಶತ್ರುಗಳ ಎದೆಯಲ್ಲಿ ನಡುಕವನ್ನ ಹುಟ್ಟಿಸಬಲ್ಲದು. ಸೂಪರ್ ಸೋಲ್ಜರ್ ಅಂತ ಹೇಳುವ ಈ ರೋಬೋಟಿಕ್ ಡಾಗ್ಸ್ ಅನ್ನ ಹೆಚ್ಚಾಗಿ ಗಡಿಭಾಗದಲ್ಲಿರುವ ಸೈನಿಕರ ಬಳಿ ವಸ್ತುಗಳನ್ನ ಕಳಿಸೋದಕ್ಕೆ ಬಳಸ್ತಾ ಇದ್ದಾರೆ. ಇದು 15 kg ವರೆಗೂ ತೂಕವನ್ನ ಹೊರಬಲ್ಲದು. ಎತ್ತರವಾದ ಬೆಟ್ಟಗಳ ಮೇಲೆ ಕೂಡ ನಡೆಯಬಲ್ಲದು. -40 ಡಿಗ್ರಿಗಿಂತ ಕಡಿಮೆ ತಾಪಮಾನ ಇರುವ ಪ್ರದೇಶದಲ್ಲಿ ಕೂಡ ಇದು ಸುಲಭವಾಗಿ ಕೆಲಸವನ್ನ ಮಾಡುತ್ತೆ. ಇದು ಮಲ್ಟಿಪರ್ಪಸ್ ರೋಬೋ ಆಗಿದ್ರಿಂದ ಇದನ್ನ ಕೇವಲ ಯುದ್ಧಗಳಿಗೆ ಅಷ್ಟೇ ಅಲ್ಲದೆ ಎಷ್ಟೋ ಕೆಲಸಗಳಿಗೆ ಕೂಡ ಬಳಸ್ಕೊಳ್ಬಹುದು. ಇನ್ನು ಇದರಲ್ಲಿ ಕೂಡ ಕ್ಯಾಮ್ರಾಗಳು ಹಾಗೂ ಸೆನ್ಸಾರ್ಗಳು ಇವೆ. ಆಪರೇಟ್ ಮಾಡ್ತಾ ಇರುವ ಆರ್ಮಿ ಯೋಧರಿಗೆ ಲೈವ್ ಫುಟೇಜ್ ಅನ್ನು ಅವರಿಗೆ ಕಳಿಸಿ ಅವರನ್ನ ಅಲರ್ಟ್ ಕೂಡ ಮಾಡಬಲ್ಲದು. ಎಷ್ಟೋ ಕಿಲೋಮೀಟರ್ ದೂರದಲ್ಲಿರುವ ಶತ್ರುಗಳ ಭೂಭಾಗದ ಮೇಲೆ ಕೂಡ ಒಂದು ಕಣ್ಣು ಇಡಬಲ್ಲದು. ಇನ್ನು ಎಲ್ಲಾದ್ರೂ ಟೆರರಿಸ್ಟ್ ಗಳು ಬಚ್ಚಿಟ್ಕೊಂಡಿದ್ರೆ ತಕ್ಷಣ ಆರ್ಮಿಗೆ ಅವರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಡುತ್ತೆ. ಅಷ್ಟೇ ಅಲ್ಲದೆ ಟೆರರಿಸ್ಟ್ ಗಳ ಬೇಸ್ ಅನ್ನ ಪೂರ್ತಿಯಾಗಿ ಅನಲೈಸ್ ಮಾಡಿ ಅವರ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕಳಿಸುತ್ತೆ. ಈ ರೋಬೋ ಕ್ಯಾಮ್ರಾದ ಜೊತೆಗೆ ಅಟ್ಯಾಕಿಂಗ್ ಗನ್ಸ್ ಅನ್ನ ಕೂಡ ಅಳವಡಿಸಿದ್ದಾರೆ. ಇದರಿಂದ ಇನ್ನು ನೆಕ್ಸ್ಟ್ ಲೆವೆಲ್ ಗೆ ಹೋಗುತ್ತೆ. ಟೆರರಿಸ್ಟ್ ಗಳ ಬೇಸ್ ಗೆ ಹೋಗಿ ಅವರ ಮೇಲೆ ದಾಳಿ ಮಾಡಿ ಅವರನ್ನ ಅಲ್ಲೇ ಶೂಟ್ ಮಾಡಿ ಸಾಯಿಸೋದಕ್ಕೆ ಸುಲಭವಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದ್ರೆ ರಾತ್ರಿಗಳಲ್ಲಿ ಕೂಡ ಈ ರೋಬೋ ಚೆನ್ನಾಗಿ ಕ್ಯಾಮ್ರಾಗಳಿಂದ ಫೋಟೋಸ್ ಅನ್ನ ತೆಗೆಯಬಲ್ಲದು. ಈ ರೋಬೋಗಳು ಅಷ್ಟೇ ಅಲ್ಲದೆ ನಮ್ಮ ಇಂಡಿಯಾದ ಬಳಿ ಮತ್ತೊಂದು ರೋಬೋ ಕೂಡ ಇದೆ, ಅದೇ ಮಂತ್ರ. ಇದು ಸಾಮಾನ್ಯವಾದ ರೋಬೋ ಅಲ್ಲ, ಯುದ್ಧ ರೋಬೋಗಳೆಲ್ಲವಕ್ಕೂ ಡಾನ್ ಅಂತ ಹೇಳ್ಬಹುದು. ಸೂಪರ್ ಪವರ್ ರೋಬೋ ಮಂತ್ರ ಬಗ್ಗೆ ತಿಳ್ಕೊಂಡ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಯಾವಾಗ ಶತ್ರುಗಳು ರಾಕೆಟ್ ಲಾಂಚರ್ ನಲ್ಲಿ ಮಷಿನ್ ಗನ್ ಗಳನ್ನ ತಗೊಂಡು ನಮ್ಮ ಆರ್ಮಿ ಮೇಲೆ ದಾಳಿ ಮಾಡೋದಕ್ಕೆ ಬರುತ್ತೋ ಆಗ ಒಂದು ಯುದ್ಧ ಟ್ಯಾಂಕ್ ಅವರ ಮೇಲೆ ನುಗ್ಗಿ ದಾಳಿ ಮಾಡುತ್ತೆ. ಶತ್ರುಗಳು ಆ ಟ್ಯಾಂಕ್ ಅನ್ನ ಆಪರೇಟ್ ಮಾಡ್ತಾ ಇರುವ ಸೈನಿಕನನ್ನ ಹುಡುಕಿದ್ರೆ ಅಲ್ಲಿ ಸೈನಿಕ ಅಲ್ಲ, ಬದಲಿಗೆ ರೋಬೋ ಕಾಣಿಸುತ್ತೆ. ಇದೇ ರೋಬೋಟಿಕ್ ಟ್ಯಾಂಕ್ ಮಂತ್ರ. ಇದು ಪೂರ್ತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಕೆಲಸ ಮಾಡುತ್ತೆ. ಇದರಲ್ಲಿರುವ ಹಿಡನ್ ಕ್ಯಾಮ್ರಾಗಳು, ಸೆನ್ಸಾರ್ ಗಳ ಕಾರಣದಿಂದ ಶತ್ರುಗಳು ಎಲ್ಲಿ ಬಚ್ಚಿಟ್ಕೊಂಡ್ರು ಸಹ ಅವರನ್ನ ಹುಡುಕಿ ಅವರ ಮೇಲೆ ದಾಳಿ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಟ್ಯಾಂಕ್ ರೋಬೋಗೆ ನಮ್ಮ ಇಂಡಿಯನ್ ಆರ್ಮಿಯ GPS ಸರ್ವಿಸ್ ಕೂಡ ಅಳವಡಿಸಿದ್ದಾರೆ. ಇದರಿಂದ ಇದನ್ನ ನಡೆಸೋದಕ್ಕೆ ರಿಮೋಟ್ ಕೂಡ ಬೇಕಿಲ್ಲ. ಇದು ಟಾರ್ಗೆಟ್ ಲೊಕೇಶನ್ ಗೆ ಸುಲಭವಾಗಿ ಹೋಗಿ ತಾನಾಗಿ ಸೇರಿಕೊಳ್ಳುತ್ತೆ. ಶತ್ರುಗಳಿಗೆ ಗೊತ್ತಾಗದಾಗೆ ಅವರ ಪ್ರಾಣಗಳನ್ನ ತೆಗೆಯುತ್ತೆ. 2017ರಲ್ಲಿ ಈ ರೋಬೋಟಿಕ್ ಮಂತ್ರವನ್ನ DRDO ತಯಾರಿ ಮಾಡಿ ನಮ್ಮ ಇಂಡಿಯನ್ ಆರ್ಮಿಗೆ ಕೊಟ್ಟಿದೆ. ಇದರಲ್ಲಿ ಅಡ್ವಾನ್ಸ್ಡ್ AI ಟೆಕ್ನಾಲಜಿಯನ್ನ ಅಪ್ಡೇಟ್ ಮಾಡಿದ್ದಾರೆ. ಇನ್ನು ಇಂಡಿಯನ್ ಆರ್ಮಿ ಹತ್ತಿರ ಇರುವ 4ನೇ ರೋಬೋಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಹೈಲಿ ಇಂಟೆಲಿಜೆನ್ಸ್ ಡ್ರೋನ್. ಇದನ್ನ ಮುಖ್ಯವಾಗಿ ಫಾರ್ವರ್ಡ್ ಪೋಸ್ಟ್ ಹತ್ತಿರ ಆರ್ಮಿಗೆ ಸಹಾಯ ಮಾಡಲು ಉಪಯೋಗಿಸ್ತಾರೆ. ಇದು 52 kg ಹೊರಬಲ್ಲದು. ಅಷ್ಟೇ ಅಲ್ಲದೆ 10 ಕಿಲೋಮೀಟರ್ ವರೆಗೂ ಹಾರಬಲ್ಲದು. ಹಿಮ ಪರ್ವತಗಳ ಮೇಲೆ ಇರುವ ಇಂಡಿಯನ್ ಆರ್ಮಿಗೆ ಆಹಾರವನ್ನ ಕಳಿಸೋದಕ್ಕೆ ಈ ಡ್ರೋನ್ ತುಂಬಾನೇ ಉಪಯೋಗವಾಗುತ್ತೆ. ಅಷ್ಟೇ ಅಲ್ಲದೆ ಕ್ಯಾಮ್ರಾ, ಸೆನ್ಸಾರ್ಗಳು ಇರೋದ್ರಿಂದ ಗಡಿ ಭಾಗದಲ್ಲಿ ಗಮನಿಸೋದಕ್ಕೆ ಕೂಡ ಇದನ್ನ ಬಳಸ್ತಾರೆ. ಭವಿಷ್ಯದಲ್ಲಿ ಈ ಡ್ರೋನ್ ಅಟ್ಯಾಕಿಂಗ್ ಮೋಡ್ ನಲ್ಲಿ ಕೂಡ ಬರಬಹುದು. ಅದನ್ನ ಡೆವಲಪ್ ಕೂಡ ಮಾಡ್ತಿದ್ದಾರೆ. ನಿಮ್ಗೆ ಕೂಡ ಇಂಡಿಯನ್ ಆರ್ಮಿ ಟೆಕ್ನಾಲಜಿ ಬಗ್ಗೆ ಕೇಳಿದ್ಮೇಲೆ ಹೆಮ್ಮೆ ಅನ್ಸಿದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಜೈ ಹಿಂದ್ ಅಂತ ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.